ನಾರಾಯಣ. ಹರೇ ಕೃಷ್ಣ. ಪ್ರಭು, ನೀನು ಒಬ್ಬನೇ ಆಗಿದ್ದರೂ ಸಹ ನಿನ್ನ ಆಧೀನವಾದ ಪ್ರಕೃತಿಯಿಂದ ಸಕಲ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡಿ ಬೇರೆ ಬೇರೆ ಆಕಾರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀಯ. ಅಗ್ನಿ ಒಂದೊಂದು ಕಟ್ಟಿಗೆಯಲ್ಲಿ ಒಂದೊಂದು ಆಕಾರದಲ್ಲಿ ಕಾಣಿಸ್ಕೊಳ್ಳೋ ಹಾಗೆ ಬೇರೆ ಬೇರೆ ರೂಪದಲ್ಲಿ ನೀನು ಕಾಣಿಸ್ಕೊಳ್ತಾ ಇರುವ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತ್ವದ್ದತ್ತಯ ವಯುನಯೇ ದಮಚಷ್ಟ ವಿಶ್ವಂ ಸುಪ್ತಃ ಪ್ರಬುದ್ಧಯಿವನಾಥ ಭವತ್ಪ್ರಪನ್ನಾಃ ತಸ್ಯಾಪವರ್ಗ್ಯ ಶರಣಂ ತವ ಪಾದಮೂಲಂ ವಿಸ್ಮರ್ಯತೆ ಕೃತಧೀಯ ಕಥಮಾರ್ತಬಂಧೋ. ಹೇ ಸ್ವಾಮಿ, ಸೃಷ್ಟಿಯ ಪ್ರಾರಂಭದಲ್ಲಿ ನೀನು ಕೊಟ್ಟ ಜ್ಞಾನದಿಂದಲೇ ಬ್ರಹ್ಮ ಎಚ್ಚೆತ್ತು ಈ ಜಗತ್ತನ್ನು ಕಂಡುಕೊಂಡನಂತೆ. ಮುಕ್ತರಿಗೂ ಆಶ್ರಯ ಕೊಡತಕ್ಕಂಥ ನಿನ್ನ ಪಾದ ಮೂಲವನ್ನು ಕೃತಜ್ಞರಾದವರು ಯಾರು ತಾನೇ ಮರೆಯುವುದಕ್ಕೆ ಸಾಧ್ಯ ಅಂತ ವಿವಿಧ ರೀತಿಯಲ್ಲಿ ಹಾಡಿ ಹೊಗಳ್ತಾರೆ. ಭಕ್ತರ ಕೋರಿದ್ದನ್ನು ಕೊಡ್ತಕ್ಕಂಥ ಕಲ್ಪವೃಕ್ಷ ನೀನು. ಜನನ ಮರಣಗಳೆಂಬ ಸಂಸಾರದಿಂದ ಮುಕ್ತಿಯನ್ನು ಕೊಡುವನು ನೀನು. ಮೋಕ್ಷದ ಆಸೆ ಇಲ್ಲದೆ ಕೇವಲ ನಿನ್ನ ಪಾದ ಪದ್ಮಗಳನ್ನು ಆಶ್ರಯಿಸತಕ್ಕಂಥವರಿಗೆ, ಏಕಾಂತವಾಗಿ ಭಕ್ತಿಯಿಂದ ನಿನ್ನ ಕಥಾಶ್ರವಣ ಮಾಡುವವರಿಗೆ ಪರಮಾನಂದವನ್ನು ಅನುಗ್ರಹಿಸುವೆ. ಅಂತಹ ಆನಂದ ಯಜ್ಞ ಯಾಗಗಳಿಂದ ಪುಣ್ಯ ಸಂಪಾದಿಸಿ ಸ್ವರ್ಗಕ್ಕೆ ಹೋದರೂ ಸಿಗುವುದಿಲ್ಲ. ಆದ್ದರಿಂದ ನಿರಂತರ ಭಕ್ತಿ ಪ್ರವಾಹವನ್ನು ಹರಿಸುವ ಅಂತಹ ಶುದ್ಧ ಮನಸ್ಸಿನ ನಿನ್ನ ಭಕ್ತರ ಸಂಘ ನನಗೆ ಸಿಗುವಂತೆ ಮಾಡು. ಅದರಿಂದ ಮನೆ, ಮಠ, ಹೆಂಡತಿ, ಮಕ್ಕಳು, ಸಂಪತ್ತು ಈ ಎಲ್ಲ ಲೌಕಿಕ ಆಸೆಗಳು ದೂರವಾಗಿ ನನ್ನ ಮನಸ್ಸು ನಿನ್ನ ಪಾದ ಪದ್ಮಗಳಲ್ಲಿ ಐಕ್ಯವಾಗುತ್ತೆ. ಜಗತ್ತಿನ ಆದಿ ಅಂತ್ಯಗಳಲ್ಲಿ ಇರತಕ್ಕಂಥ ನಿತ್ಯ ಮುಕ್ತನು, ಪರಿಶುದ್ಧನು, ಸರ್ವಜ್ಞನು, ಸರ್ವವ್ಯಾಪಿಯೂ ನಿರಾಕಾರಿಯೂ ಆದ ನೀನು ನನ್ನ ದೃಷ್ಟಿಗೆ ಗೋಚರವಾಗಿರುವುದು ನನ್ನ ಭಾಗ್ಯ ಅಂತ ಪರಿಪರಿವಿಧದಲ್ಲಿ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡ್ತಾನೆ ಬಾಲಧ್ರುವ. ಅವನ ಪ್ರಾರ್ಥನೆಯನ್ನು ಮೆಚ್ಚಿ, ಅವನ ತಪಸ್ಸನ್ನು, ಅವನ ಭಕ್ತಿಯನ್ನು ಮೆಚ್ಚಿ ಶ್ರೀಹರಿಯು, ಮಗು ಧ್ರುವ, ನಿನ್ನ ಮನಸ್ಸಿನಲ್ಲಿರೋ ಕೋರಿಕೆ ಈಡೇರುತ್ತೆ. 36,000 ವರ್ಷಗಳ ಕಾಲ ನೀನು ಸಿಂಹಾಸನದಲ್ಲಿ ಕುಳಿತು ಆಡಳಿತ ನಡೆಸ್ತಾಯಿಯೇ ಅಂತ ಅನುಗ್ರಹ ಮಾಡ್ತಾನೆ. ಧ್ರುವನಿಗೆ ಆಶ್ಚರ್ಯವಾಗತ್ತೆ. ನನ್ನ ಚಿಕ್ಕಮ್ಮ ನನ್ನ ತಂದೆಯ ತೊಡೆಯ ಮೇಲೆ ಕೂರುವುದಕ್ಕೆ ಬಿಡಲೇ ಇಲ್ಲ, ಇನ್ನು ಸಿಂಹಾಸನದಲ್ಲಿ ಕೂರುವುದಕ್ಕೆ ಬಿಡ್ತಾಳೆಯೇ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ತಕ್ಷಣ ಶ್ರೀಹರಿ ಹೇಳ್ತಾನೆ, ಮಗು, ನಿನಗೆ ನಿನ್ನ ತಮ್ಮನಿಂದಲೇ ಆಗಲಿ ನಿನ್ನ ಚಿಕ್ಕಮ್ಮನಿಂದಲೇ ಆಗಲಿ ಯಾವುದೇ ರೀತಿ ಅಡ್ಡಿ ಬರಲ್ಲ. ನಿನ್ನ ಸಹೋದರ ಉತ್ತಮ ಕಾಡಿಗೆ ಬೇಟೆ ಹೋದಾಗ ಅಲ್ಲಿ ಮೃತನಾಗಿಬಿಡ್ತಾನೆ. ಅವನನ್ನು ಹುಡುಕಿಕೊಂಡು ಹೋಗುವಾಗ ನಿನ್ನ ಚಿಕ್ಕಮ್ಮನೂ ಕಾಡಿಗೆ ಸಿಕ್ಕಿ ಮೃತಳಾಗ್ತಾಳೆ. ಆದ್ದರಿಂದ ನಿನ್ನ ತಂದೆಯ ನಂತರ ನೀನೇ 36,000 ವರ್ಷಗಳ ಕಾಲ ಇಡೀ ಭೂಮಂಡಲವನ್ನೇ ಆಳ್ತೀಯ ಅಂತ ಹೇಳ್ತಾನೆ. ವರವನ್ನು ಕೊಡ್ತಾ ಇದ್ದಾನೆ. ನೀನು ಈ ಲೋಕದಲ್ಲಿ ಶುಭ ಭೋಗಗಳನ್ನು ಅನುಭವಿಸಿದ ಮೇಲೆ ಮರಣಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತೀಯ. ಅದರಿಂದ ಮುಂದೆ ಸರ್ವಲೋಕ ವಂದ್ಯನಾಗಿ ಸಪ್ತರ್ಷಿ ಮಂಡಲಕ್ಕಿಂತಲೂ ಕೂಡ ಮೇಲಿರ್ತಕ್ಕಂಥ ಧ್ರುವ ನಕ್ಷತ್ರ ಲೋಕದ ಆಧಿಪತ್ಯವನ್ನು ಪಡೀತಿದ್ದೀಯಾ. ಈ ಲೋಕವನ್ನು ತಲುಪಿದವರಿಗೆ ಪುನರ್ಜನ್ಮ ಇರುವುದಿಲ್ಲ ಅಂತ ಅನುಗ್ರಹ ಮಾಡಿ ಸ್ವಾಮಿ ಅಂತರ್ಧನಾಗ್ತಾ ಇದ್ದಾನೆ. ಧ್ರುವ ಲೋಕಕ್ಕೆ ಶಿಂಶುಮಾರ ಲೋಕ ಅಂತಲೂ ಕರೀತಾರೆ. ಇದು ಅಂತರಿಕ್ಷದಲ್ಲಿದೆ. ಭಗವಂತ ವೃಶ್ಚಿಕ ಅಂದರೆ ಬೃಹತ್ತು ಚೇಳಿನ ಆಕಾರದಲ್ಲಿ ಈ ಲೋಕಗಳನ್ನು ಧರಿಸಿದ್ದಾನೆ. ಮೇರು ಪರ್ವತದ ತುದಿಯೇ ಈ ಚೇಳಿನ ಬಾಯಿಯಾದರೆ ಅದರ ಬಾಲದ ತುಟ್ಟ ತುದಿ ಸ್ವರ್ಗಲೋಕ ದಾಟಿ ಜನಲೋಕದವರೆಗೆ ಇದೆಯಂತೆ. ಈ ತುಟ್ಟ ತುದಿಯೇ ಧ್ರುವಮಂಡಲ, ಇದರ ಕೆಳಗೆ ಸಪ್ತರ್ಷಿ ಮಂಡಲ ಮತ್ತಿತರ ಅನೇಕ ನಕ್ಷತ್ರ ಗ್ರಹ ತಾರೆಗಳು ಕೂಡ ಇವೆ. ಇವೆಲ್ಲ ಈ ಚೇಳಿನ
ಅಂಗಾಂಗಗಳು. ಹೀಗೆ ಶಿಂಶುಮಾರ ನಾಮಕ ಪರಮಾತ್ಮ ತಾನೂ ತಿರುಗ್ತಾ ಸಮಸ್ತ ಜ್ಯೋತಿರ್ಮಂಡಲವನ್ನು ತಿರುಗಿಸ್ತಾ ಇದ್ದಾನೆ. ಮೋಕ್ಷ ಲೋಕಕ್ಕೆ ಹೋಗುವವರು ಈ ಲೋಕವನ್ನು ದಾಟಿಯೇ ಹೋಗಬೇಕು. ಬಾಲಕ ಧ್ರುವ ಮತ್ತೆ ರಾಜ್ಯಕ್ಕೆ ವಾಪಸ್ ಬರ್ತಾನೆ. ಈ ವಿಚಾರವನ್ನು ಕೇಳಿ ಉತ್ಥಾನಪಾದ ಸಂತೋಷದಿಂದ ಮಗನನ್ನು ಬರಮಾಡಿಕೊಳ್ತಾನೆ. ಊರಿನ ಜನರೆಲ್ಲ ಆನಂದ ಉತ್ಸಾಹಗಳಿಂದ ರಾಜಕುಮಾರನಿಗೆ ಸ್ವಾಗತವನ್ನು ನೀಡ್ತಾರೆ. ಸತ್ಪುರುಷರಲ್ಲಿ ಮೊದಲಿಗನಾದ ಧ್ರುವ ತಂದೆಯನ್ನು ನೋಡಿದ ತಕ್ಷಣ ಅವನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಆಮೇಲೆ ತನ್ನ ತಾಯಿ ಮತ್ತು ಚಿಕ್ಕಮ್ಮ ಇಬ್ಬರಿಗೂ ಕೂಡ ನಮಸ್ಕಾರ ಮಾಡ್ತಾನೆ. ತಾನು ಕಾಡಿಗೆ ಹೋಗುವುದಕ್ಕೆ ತನ್ನ ಚಿಕ್ಕಮ್ಮನೇ ಕಾರಣವಾಗಿದ್ದರೂ ಅವಳ ಮೇಲೂ ಯಾವ ರೀತಿಯ ಕೋಪವನ್ನು ತೋರಿಸಲಿಲ್ಲ. ಜ್ಞಾನವಂತರು ಬುದ್ಧಿಜೀವಿಗಳು ಕಸದಲ್ಲೂ ರಸವನ್ನೇ ಹುಡುಕ್ತಾರಂತೆ. ಕ್ರೋಧ ದ್ವೇಷವನ್ನು ತೊರೆದು ಸಂತೋಷದಿಂದ ಜೀವನ ನಡೆಸ್ತಾರೆ ಅನ್ನೋದಕ್ಕೆ ಈ ಧ್ರುವನ ಚರಿತ್ರೆ ನಮಗೆ ಒಳ್ಳೆಯ ಉದಾಹರಣೆ. ಚಿಕ್ಕಮ್ಮನ ಒಂದೇ ಒಂದು ಬೈಗಳದಿಂದ ತನ್ನ ಮಗ ಶ್ರೀಹರಿ ಸಾಕ್ಷಾತ್ಕಾರವನ್ನೇ ಪಡೆದಿದ್ದನ್ನು ನೋಡಿ ಧ್ರುವನ ತಾಯಿ ಸುನೀತಿಗೆ ಎಲ್ಲಿಲ್ಲದ ಆನಂದವಾಗುತ್ತೆ. ಮಗನನ್ನು ತಬ್ಬಿ ಮುದ್ದಾಡ್ತಾಳೆ. ಚಿಕ್ಕಮ್ಮ ಆ ರೀತಿ ಕುಹಕ ಬುದ್ಧಿಯನ್ನು ತೋರಿಸೋದಕ್ಕೆ ಏನು ಕಾರಣ ಅನ್ನುವ ಒಂದು ಸ್ವಾರಸ್ಯ ಕಥೆ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಧ್ರುವ ತನ್ನ ಹಿಂದಿನ ಜನ್ಮದಲ್ಲಿ ವಿಷ್ಣು ಶರ್ಮ ಅನ್ನುವ ಬ್ರಾಹ್ಮಣನಾಗಿರ್ತಾನೆ. ಅವನು ಬಹಳ ಶ್ರದ್ಧೆಯಿಂದ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಇನ್ನೊಂದು 6 ತಿಂಗಳಲ್ಲಿ ಅವನ ತಪಸ್ಸು ಫಲಿಸುವ ಹಂತದಲ್ಲಿರುತ್ತೆ. ಇನ್ನೇನು ಆಗೋಯ್ತು ಅಂತ. ಆಗ ಒಬ್ಬ ರಾಜಕುಮಾರ ಅವನ ಹತ್ತಿರ ಬರ್ತಾನೆ. ರಾಜಕುಮಾರನ ನೋಡಿದ ತಕ್ಷಣ ವಿಷ್ಣು ಶರ್ಮನ ಮನಸ್ಸು ವಿಚಲಿತವಾಗಿ ಬಿಡುತ್ತೆ. ನಾನೂ ರಾಜಕುಮಾರನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತು ಅಂತ ಕನಸು ಕಾಣ್ತಾನೆ. ಅದೇ ಮನಸ್ಸಿನಲ್ಲೂ ಕೂಡ ಯಾವುದನ್ನು ಬಯಸಬಾರ್ದು ಅನ್ನೋದಕ್ಕೆ ಕೊಟ್ಬಿಡ್ತಾನೆ ದೇವರು. ತುಂಬ ಕಷ್ಟಪಟ್ಟು ಅನುಭವಿಸ್ಬೇಕು ನಾವು. ಒಳ್ಳೆಯದನ್ನು ಪಡಿಬೇಕು, ಆಗ ಅದು ಒಳ್ಳೆಯದೇ ತಾನೆ. ಇದರಿಂದಾಗಿ ಅವನ ತಪಸ್ಸು ಅಲ್ಲಿಗೆ ನಿಂತು ಹೋಗುತ್ತೆ. ಅದರ ಫಲವಾಗಿ ಅವನು ಮರುಜನ್ಮ ಪಡಿಬೇಕಾಗತ್ತೆ. ಆ ವಿಷ್ಣು ಶರ್ಮನೇ ಮುಂದಿನ ಜನ್ಮದಲ್ಲಿ ಧ್ರುವನಾಗಿ ಹುಟ್ಟುತ್ತಾನೆ. ಅಲ್ಲಿ ಬಾಕಿ ಇದ್ದ 6 ತಿಂಗಳ ತಪಸ್ಸು ಈ ಜನ್ಮದಲ್ಲಿ ಪೂರ್ತಿಯಾದ ತಕ್ಷಣ ಅವನಿಗೆ ಶ್ರೀಹರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಭಗವಂತನ ವಿಚಾರದಲ್ಲಿ ಎಲ್ಲವೂ ಲೆಕ್ಕಾಚಾರವಾಗಿಯೇ ಇರುತ್ತೆ. ಪ್ರತಿ ಜೀವಿಯೂ ಜೀವನ ಅವರವರ ಪೂರ್ವಜನ್ಮದ ಪುಣ್ಯ ಪಾಪಗಳಿಗೆ ಅನುಸಾರವಾಗಿಯೇ ನಡೆಯುತ್ತೆ. ಪ್ರಪಂಚದಲ್ಲಿ ಕೆಲವರು ದೊಡ್ಡ ದೊಡ್ಡ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರೆ, ಆದರೆ ಅದರಿಂದ ತಮಗೆ ಒಳ್ಳೆಯ ಫಲ ಸಿಗಲಿಲ್ಲ ಅಂತ ಬಾಧೆ ಪಡ್ತಾರೆ. ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ನಮ್ಮ ಕಷ್ಟ ನಿವಾರಣೆ ಆಗ್ತಿಲ್ಲ ಅಂತ ದೇವರನ್ನೇ ದೂಷಣೆ ಮಾಡ್ತಾರೆ. ಆದರೆ ಆ ಕಷ್ಟವೇ ಆಗಲಿ ಸುಖವೇ ಆಗಲಿ ಅವೆಲ್ಲವೂ ನಮ್ಮ ಪೂರ್ವಜನ್ಮದ ಫಲ. ಒಂದು ವೇಳೆ ಈಗ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ತಕ್ಕ ಫಲ ಸಿಗದೇ ಇರಬಹುದು, ಆದರೆ ಅದು ನಿನ್ನ ಪುಣ್ಯದ ಅಕೌಂಟ್ನಲ್ಲಿ ಇದ್ದೇ ಇರುತ್ತೆ ಅನ್ನೋದನ್ನು ಮರಿಬಾರದು ನಾವು. ಹೀಗೆ ಪೂರ್ವಜನ್ಮದ ಆಕಾಂಕ್ಷೆಯಂತೆ ಧ್ರುವ ಇಲ್ಲಿ ರಾಜಕುಮಾರನಾಗಿ ಹುಟ್ಟಿ ರಾಜಭೋಗಗಳನ್ನು ಅನುಭವಿಸ್ತಾನೆ. ಬಾಕಿ ಉಳಿದಿದ್ದ 6 ತಿಂಗಳ ತಪಸ್ಸಿಗೆ ಹೋಗುವಾಗ ಕಾರಣಕ್ಕಾಗಿ ಚಿಕ್ಕಮ್ಮನ ವೈರತ್ವವನ್ನು ಎದುರಿಸಬೇಕಾಗಿ ಬಂದಿರುತ್ತೆ. ಧ್ರುವ ಬೆಳೆದು ದೊಡ್ಡವನಾದ ಮೇಲೆ ಪ್ರಜೆಗಳಿಂದ ಅಪಾರವಾದ ಕೀರ್ತಿಯನ್ನು ಸಂಪಾದನೆ ಮಾಡ್ತಾನೆ. ಮಗನ ಶ್ರೇಯವೃದ್ಧಿಯನ್ನು ನೋಡಿ ಸಂತೋಷಪಟ್ಟು ತಂದೆ ಉತ್ಥಾನಪಾದ ಧ್ರುವನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ತಾನು ಕಾಡಿಗೆ ಹೊರಟು ಹೋಗ್ತಾನೆ. ಮುಂದೆ ಶಿಂಶುಮಾರ ಪ್ರಜಾಪತಿಯ ಮಗಳಾದ ಭ್ರಮೆಯನ್ನು ಧ್ರುವ ಮದುವೆ ಆಗ್ತಾನೆ. ಹಾಗೆಯೇ ವಾಯುದೇವ ತನ್ನ ಮಗಳಾದ ಇಳೆಯನ್ನು ಧ್ರುವನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಧ್ರುವನು ತನ್ನ ತಂದೆ ಹಾಗೆ 2 ಹೆಂಡತಿಯರನ್ನು ಪಡಿತಾ ಇದ್ದಾನೆ. ತಂದೆ ಹಾಗೆ ಮಾಡದೆ ಇಬ್ಬರ ಹೆಂಡತಿಯ ಮೇಲೂ ಸಮಾನ ಪ್ರೀತಿಯಿಂದ ಇರ್ತಾನೆ. ಧ್ರುವನಿಗೆ ಭ್ರಮೀದೇವಿಯರ ಕಲ್ಪ ಮತ್ತು ವತ್ಸರ ಅನ್ನುವ ಮಕ್ಕಳು ಹುಡ್ತಾರೆ. ಇಳಾದೇವಿಯಿಂದ ಉತ್ಕಲ ಅನ್ನುವ ಮಗ ಹುಡ್ತಾನೆ. ಧ್ರುವನ ತಮ್ಮ ಉತ್ತಮನಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ಒಂದು ದಿನ ಅವನು ಬೇಟೆಯಾಗಿ ಕಾಡಿಗೆ ಹೋಗಿದ್ದಾಗ ಒಬ್ಬ ಯಕ್ಷ ಅವನನ್ನು ಬೆಟ್ಟದ ತುದಿಯಿಂದ ತಳ್ಳಿ ಸಾಯಿಸಿಬಿಡ್ತಾನೆ.
ಈ ವಿಷಯ ತಿಳಿದು ಧ್ರುವ ಕೋಪದಿಂದ ಯಕ್ಷರನ್ನೆಲ್ಲ ಸಂಹಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಅವನ ತಾತ ಮನು ಮೊಮ್ಮಗನಿಗೆ ಬುದ್ಧಿ ಹೇಳ್ತಾನೆ. ಯಕ್ಷರು ಶ್ರೀಹರಿಯ ಭಕ್ತರೇ ಅಲ್ವಾ? ಒಬ್ಬ ಯಕ್ಷ ಮಾಡಿದ ತಪ್ಪಿಗೆ ಇಡೀ ಯಕ್ಷಕುಲವನ್ನೇ ನಾಶ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಲ್ವಾ? ಈ ದುಷ್ಕಾರ್ಯವನ್ನು ನಿಲ್ಲಿಸಬೇಕು ನೀನು ಅಂತ ಹೇಳ್ತಾನೆ. ತಾತನ ಮಾತಿಗೆ ಬೆಲೆ ಕೊಟ್ಟು ಧ್ರುವ ಯುದ್ಧವನ್ನು ನಿಲ್ಲಿಸ್ತಾನೆ. ಯಕ್ಷರ ಅಧಿಪತಿಯಾದ ಕುಬೇರನ ಹತ್ತಿರ ಹೋಗಿ ಕ್ಷಮೆ ಕೇಳ್ತಾನೆ. ಆಗ ಕುಬೇರ ಹೇಳ್ತಾನೆ, ಇದೆಲ್ಲ ಶ್ರೀಹರಿಯ ಮಾಯೆ, ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂದ್ಕೊಂಡು ರಾಗದ್ವೇಷಗಳಿಗೆ ಒಳಗಾಗುವುದು ನಾವೇ ಮಾಡ್ತಾ ಇದ್ದೀವಿ ಅಂತ ಮೋಹದಲ್ಲಿ ಬಿದ್ದು ರಾಗದ್ವೇಷಗಳಿಗೆ ಬಿದ್ದು ಇದು ನಾವು ಕಷ್ಟಪಡ್ತಕ್ಕಂಥದ್ದು ಒಂದು ಮೂರ್ಖತನ ತಾನೇ ಇದು. ನೀನು ಶ್ರೀಹರಿಯ ಭಕ್ತನೇ ಅಲ್ವಾ? ನಿನಗೇನು ವರ ಬೇಕೋ ಕೇಳು, ಕೊಡ್ತೀನಿ ಅಂತಾನೆ. ಧ್ರುವ ಶ್ರೀಹರಿಯ ಪಾದಸ್ಮರಣೆ ಎಂದೇ ಸಾಕು ಅಂತ ಹೇಳಿ ಕುಬೇರನ ಅನುಗ್ರಹ ಪಡೆದು ಅರಮನೆಗೆ ವಾಪಸ್ ಬರ್ತಾನೆ. ಹೀಗೆ ಧ್ರುವ 36,000 ವರ್ಷಗಳ ಕಾಲ ತನ್ನ ಚಕ್ರಾಧಿಪತ್ಯವನ್ನು ನಡೆಸ್ತಾನೆ. ಒಂದು ದಿನ ಅಂದ್ಕೊಳ್ತಾನೆ, ಕಣ್ಣಿಗೆ ಕಾಣುತ್ತಿರುವ ಈ ಸೃಷ್ಟಿಯೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿದ್ದರೂ ಇದ್ಯಾವುದೂ ಶಾಶ್ವತ ಅಲ್ಲ, ಇದೆಲ್ಲವೂ ಅವನ ಇಚ್ಛೆಯಂತೆ ಸೃಷ್ಟಿಯಾಗಿದೆ. ಒಂದಲ್ಲ ಒಂದು ದಿನ ಅವನ ಇಚ್ಛೆಯಂತೆ ಲಯವಾಗತ್ತೆ. ಆದ್ದರಿಂದ ಈ ಅಶಾಶ್ವತವಾದ ರಾಜ್ಯ, ಸಂಸಾರ ಇವೆಲ್ಲವೂ ಸಾಕು ಅಂತ ನಿರ್ಧಾರ ಮಾಡ್ತಾನೆ. ಧ್ರುವನ ಹಿರಿಯ ಮಗ ಉತ್ಕಲ ಹುಟ್ಟಿನಿಂದಲೇ ಬ್ರಹ್ಮಜ್ಞಾನ ಆಗಿರ್ತಾನೆ. ಅವನಿಗೆ ಲೌಕಿಕದಲ್ಲಿ ಆಸಕ್ತಿ ಇರಲ್ಲ. ಆದ್ದರಿಂದ ಅವನ ಕಿರಿಯ ಮಗ ವತ್ಸರನಿಗೆ ರಾಜ್ಯಾಭಿಷೇಕ ಮಾಡಿ ತಾನು ಬದರಿಕಾಶ್ರಮಕ್ಕೆ ಹೊರಟು ಹೋಗ್ತಾನೆ. ಅಲ್ಲಿ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿ ಅಷ್ಟಾಂಗ ಯೋಗದಿಂದ ಶ್ರೀಹರಿಯನ್ನು ತಪಸ್ಸು ಮಾಡ್ತಾನೆ. ಅಷ್ಟಾಂಗ ಯೋಗ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳಿಂದ ಭಗವಂತನನ್ನು ಧ್ಯಾನ ಮಾಡ್ತಕ್ಕಂಥದ್ದು. ಹೀಗೆ ಧ್ಯಾನ ಮಾಡ್ತಾ ತನ್ಮೂಲಕ ಬಿಂದು ರೂಪವನ್ನು ಪ್ರವೇಶ ಮಾಡಿ ಅಲ್ಲಿ ಸ್ಥೂಲ ರೂಪ ಧಾರಣೆಯನ್ನು ಪರಿತ್ಯಜ ಮಾಡ್ತಾ ಇದ್ದಾನೆ, ಇಲ್ಲಿ ಬಿಟ್ಟುಬಿಡ್ತಾ ಇದ್ದಾನೆ. ಇದನ್ನು ಅಸಂಪ್ರಜ್ಞಾತ ಸಮಾಧಿ ಅಂತಾರೆ. ಈ ಸ್ಥಿತಿಯಲ್ಲಿ ಧ್ರುವ ತನ್ನನ್ನು ತಾನು ಮರೆತು ದೇಹಾಭಿಮಾನವನ್ನು ತೊರೆದು ಶ್ರೀಹರಿಯ ಭಕ್ತಿ ಸಾಗರದಲ್ಲಿ ಮುಳುಗಿ ಹೋಗ್ತಾನೆ. ಅವನಿಗೆ ಗೊತ್ತಿಲ್ಲದೆ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಸುರಿತಾ ಇರುತ್ತವೆ. ಆ ಸಂದರ್ಭದಲ್ಲಿ ಉದಯಿಸುವ ಹುಣ್ಣಿಮೆಯ ಚಂದ್ರನ ಹಾಗೆ 10 ದಿಕ್ಕುಗಳನ್ನು ಬೆಳಗುತ್ತಾ ಒಂದು ಭವ್ಯ ವಿಮಾನ ಆಕಾಶದಿಂದ ಭೂಮಿಗೆ ಇಳಿದು ಬರುವುದನ್ನು ಧ್ರುವ ನೋಡ್ತಾನೆ. ತಕ್ಷಣ ಎದ್ದು ನಿಂತು ಕೈ ಮುಗಿದು, ನೀವಿಬ್ಬರೂ ಶ್ರೀಹರಿಯ ದ್ವಾರಪಾಲಕರೇ ತಾನೆ ಅಂತ ಕೇಳ್ತಾನೆ. ಸುನಂದ ನಂದರು ಹೇಳ್ತಾರೆ, ಓ ಮಂಗಳಮೂರ್ತಿಯೇ, ಹೌದು ನಿಜ, ನೀನು 5 ವರ್ಷದ ಬಾಲಕನಾಗಿದ್ದಾಗಲೇ ಭಗವಂತನನ್ನು ಒಲಿಸಿಕೊಂಡವನು. ನಿನ್ನನ್ನು ಭಗವಂತನ ಧಾಮಕ್ಕೆ ಕರೆದುಕೊಂಡು ಹೋಗೋದಕ್ಕೆ ನಾವಿಬ್ಬರೂ ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಸುದುರ್ಜಯಂ ವಿಷ್ಣುಪದಂ ಜಿತಂ ತ್ವಯಾ ಯತ್ ಸೂರಯೋ ಪ್ರಾಪ್ಯ ವಿಚಕ್ಷತೆ ಪರಂ ಆತಿಷ್ಠ ತಚ್ಚಂದ್ರ ದಿವಾಕರಾದಯೋ ಗರ್ಹರ್ಷ್ಯತಾರಾಹ ಪರ್ಯಂತಿ ದಕ್ಷಿಣಂ. ಅತಿ ದುರ್ಬಲವಾದ ಶಿಂಶುಮಾರ ಲೋಕವನ್ನು ನೀನು ಸಂಪಾದಿಸಿದ್ದೀಯ. ಚರಮ ಶರೀರದಿಂದ ಉತ್ಕೃಷ್ಟ ಕಾಂತಿಯನ್ನು ಪಡೆದ ಮಹಾಜ್ಞಾನಿಗಳು ಸಹ ನಿನ್ನ ಪಟ್ಟಣವನ್ನು ನೋಡಬಹುದೇ ಹೊರತು ಅದರೊಳಗೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ತಾರೆಗಳು ನಿನ್ನ ಲೋಕಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಎಷ್ಟು ವರವನ್ನು ನೋಡಿ ಧ್ರುವ ಪಡೆದಿರ್ತಕ್ಕಂಥ ಮಹತ್ತನ್ನು ನೋಡಿದ್ರೆ ನಾರಾಯಣ ನಾರಾಯಣ ನಾರಾಯಣ.